ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ ಮುಂದಿನ ಬ್ಯಾಚುಲರ್ ನ ವೆಲ್ಕಮ್ ಮಾಡ್ಕೊಂಡೆ ಬೋಣ. ಹುಡುಗಿಯರು ಬಯಸುವಂತ ಟೆಡ್ಡಿ ಬೇರ್, ಹುಡುಗಿಯರು ಮುದ್ದಾಡುವಂತ ಮುದ್ದಾದ ಬೊಂಬೆ, ನಮ್ಮ ಉತ್ತರ ಕರ್ನಾಟಕದ ಉಲ್ಲಾಸ್. ಬನ್ನಿ ಚಪ್ಪಾಳೆ. ಉಲ್ಲಾಸ್. ಹಾಯ್ ಸರ್. ಉಲ್ಲಾಸ್ ಅವ್ರ ಪರಿಚಯ ಎಲ್ಲರಿಗೂ ಇದ್ದೇ ಇರುತ್ತೆ. ಮಾಸ್ಟರ್ ಡಿಗ್ರಿ ಓದಿ ಟೀಚಿಂಗ್ ಪ್ರೊಫೆಷನ್ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಅದ್ಭುತವಾದಂತಹ ವ್ಯಕ್ತಿತ್ವ ಇರುವಂತ ವ್ಯಕ್ತಿ, ಒಳ್ಳೆ ನಟ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಬಹುಶಃ ಉಲ್ಲಾಸ್ ಅವ್ರ ನೋಡಿನೇ ಹೇಳಿರ್ಬೋದು ಅಂತ ಅನ್ಸುತ್ತಪ್ಪ. ಹೆಸರಿಗೆ ತಕ್ಕಂತೆ ಉಲ್ಲಾಸಮಯವಾಗಿರುವಂತಹ ಉಲ್ಲಾಸ್, ನಿಮ್ಗೆ ಭರ್ಜರಿ ಬ್ಯಾಚಲರ್ಸ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ತಪ್ಪಿಕೊಬಿಡಿ, ಒಂದೇ ಒಂದು ಪ್ರಶ್ನೆ ಕೇಳಿ. ಓಕೆ ಏನ್ ನಿಮ್ ಏಜ್ ಏನು ಅಂತ ತಿಳ್ಕೊಬೋದಾ? ಸರ್, ಜಸ್ಟ್ 25. ಸೀರಿಯಸ್ ಆಗಿ 25? ಎಸ್. ಆಯ್ತು, ಆಕ್ಚುಲಿ ನನಗೂ ನಂಬಿಕೆ ಬರ್ತಾ ಇಲ್ಲ, ಬಟ್ ನೋಡಬೇಡ ನಿಮ್ಮ ಈ ಉಲ್ಲಾಸ್ ಅವರ ಹಿಂದಿರುವಂತ ಉಲ್ಲಾಸ ಭರಿತವಾದ ಕಥೆ. ಏನದ ಮೀಟಿಂಗ್ ನೋಡಿದಾಗ ನಂಗೆ ಏನಂತ ವಿಚಿತ್ರ ಅನಿಸ್ತು. ಅಂದ್ರೆ ನೀವು ಅಲ್ಲೇ ನಗ್ನಾಗ್ತಾ ಹೇಳಿದೀರಾ, ಬಟ್ ಎಲ್ಲೋ ಒಂದ್ ಕಡೆ ಉಲ್ಲಾಸ್ ಒಳಗಡೆ ನೋವಿದ್ಯಾ? ಐತ್ರಿ ಸರ್. ಯಾಕಂದ್ರೆ ಎಲ್ಲರ ತರ ನಾನು ಇರ್ಬೇಕಂತೇಳಿ ಭಾಳ ಆಸೆ ಪಡ್ತೀನಿ. ಬಟ್ ಜನ ಮಾತಾಡೋದೇ ಬೇರೆ, ಅವ್ರ ಟ್ರೀಟೇ ಬೇರೆ ಇರ್ತೈತಿ. ಎಷ್ಟೋ ಸಲ ಮಮ್ಮಿಗೆ ನಾ ಹುಟ್ಟದಾಗ ಹೇಳ್ಯಾರ, ನಿಮ್ಮ ಮಗ ಹೆಂಗೆ ಹುಟ್ಟದ, ಹೆಂಗೆ ಹುಟ್ಟ್ಯಾನಲ್ಲ, ಇವನಿಂದ ಏನಾಗ್ತೈತಿ, ಹುಟ್ಟಿದ್ರೆ ವೇಸ್ಟ್ ಅಲ್ಲ ಇವನಿಂದ ಏನು ಗಳಿಕೆ ಸಿಗ್ತೈತಿ, ಇರೋ ಒಂದು ರೊಟ್ಟೆ ಪುಟ್ಟನ ರೊಟ್ಟಿನೇ ಉಣ್ಬೇಕಲ್ಲ, ನೀವು ದುಡ್ದಕ್ಕಂಥ ರೊಕ್ಕದಿಂದನೇ ಅವು ಊಟ ಮಾಡ್ಬೇಕಲ್ಲ, ಅವ ಏನು ನಿಮ್ಮ ತನ್ನ ಸಾಕ್ತಾನ, ಅವನ ಕೈಲಿ ಏನಾಗ್ತೈತಿ, ಬರೀ ಇಂಥವೇ ಮಾತು ಸರ್. ಏನೇ ಹೇಳಿದ್ರು ಮಮ್ಮಿ ಟಾರ್ಚರ್ ಕೊಡೋದು ಒಂದೇ, ತಪ್ಪು ಹುಟ್ಟುಬಿಟ್ಟ ನಾವ, ನಾನು ಬೇಕಾದ್ಲೆ ಹುಟ್ಟಿದ್ದೀನ ಸರ್. ನಾನು ಎಲ್ಲರಿಗಂತಲೇ ಮನಸ್ಸೈತಿ ಸರ್, ಹಿಂಗಿದ್ದೀನಿ ಅಂತೇಳಿ ನಾನು ಹುಚ್ಚಾನ, ಹೆಂಗರ ಇದ್ದೀನ ಸರ್, ಚಲೋನೇ ಇದ್ದೀನಿ. ಏನು ಅನ್ಬಿಲ್ಲ ಒಂದು ಕಮ್ಮಿ ಆಗೈತಿ, ಏನು ಹೈಟ್ ಒಂದಿಲ್ಲ ಸರ್ ಅಷ್ಟೇ. ಬಟ್ ಹೈಟ್ ಬಿಟ್ರೆ ಅವ್ರಿಗಿನ ಪ್ಯೂರ್ ಹಾರ್ಟ್ ನಾ ಇದ್ದೀನಿ. ಒನ್ ಟೈಮ್ ಅನ್ಸುತ್ತೆ ಸರ್, ನಾನು ಯಾಕಾದ್ರೂ ಭೂಮಿ ಮ್ಯಾಗ ಹುಟ್ಟೀನಿ, ನಾನು ಯಾಕೆ ಬದುಕ್ಲಕತ್ತೀನಿ. ಬಟ್ ಒಂದು ಲೈನ್ಗೋಸ್ಕರ ಬದುಕ್ಲತ್ತೀನಿ ಸರ್. ಎದಕ್ಕಪ್ಪ ಅಂದ್ರೆ, ಹುಟ್ಟು ದರಿದ್ರ ಆದ್ರೂ ಪರವಾಗಿಲ್ಲ, ಸಾವು ಮಾತ್ರ ಚರಿತ್ರೆ ಆಗಿರ್ಬೇಕಂತ ಬದುಕ್ಲತ್ತೀನಿ. ನನ್ನ ಕೈಯಾಗ ನಾ ಎಷ್ಟು ದುಡಿತೀನಿ, ಏನು ಮಾಡ್ತೀನಿ, ಎಷ್ಟು ಗಳಿಸಿ ಏನು ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್. ನಾನು ಎಷ್ಟು ಜನರ ಮನಸ್ಸು ಗೆದಿತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಐತೆ ಸರ್. ನಿನ್ನ ಮಗ ಹಿಂಗ ಹುಟ್ಟ್ಯಾನ, ಅವ ಇರೋದೇ 3 ಅಡಿ, ಅವೇನೋ ಮದುವೆ ಆಗ್ತಾನ, ಅದು ಸುಮ್ಮ ಹುಟ್ಟ್ಯದ ಸಾಯ್ತದ, ಒಂದೇ ಹುಟ್ಟ್ಯದ ಒಂದೇ ಸಾಯ್ತೈತಿ, ಅದಕ್ಕೆ ಜೋಡಿ ಅನ್ನೋದಿಲ್ಲ. ಅದೊಂಥರ ಖಾಲಿ ಕಲ್ಲಿದ್ದಂಗೆ, ಅದು ಯೂಜೇ ಆಗಲ್ಲದು ಅಂತ ಹೇಳ್ಯಾರ ಸರ್. ಅದೇ ಮಾತು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ನೀವು ಅಲ್ಲಿ ಕಂದ್ರೆ ನಾನು ಅಲ್ಲೇ ಇರ್ತಿದ್ದೆ ಅದೇ ಕಲ್ಲಾಗಿ, ಬಟ್ ನೀವು ಅಂದಿದ್ದ ದಸಂದ್ರೆ ಇಂಥ ಸ್ಟೇಜಿಗೆ ಬಂದು ನಾನು ಎತ್ತೀನಿ. ನೀವು ಏನಾಕಲ್ರಿ, ನೀವು ಕಲ್ಲರ ಅನ್ರಿ, ಏನಾಕಲ್ಲಿ ನಮ್ಮ ತಾಯಿ ಮನಸ್ಸು ನೋಯಿಸ್ರಿ, ನಮ್ಮ ತಾಯಿ ದುಡ್ದು ಹಾಕ್ತಾನೋ ಗೊತ್ತಿಲ್ಲ, ಬಟ್ ಖುಷಿ ಪಡಿಸಿ ಜೀವನ ಪರ್ಯಂತ ನಾನು ನೋಡ್ಕೋತೀನಿ ಸರ್. ಈಗ ಒಂದು ಜನರಲ್ ಪ್ರಶ್ನೆ ಕೇಳ್ತೀವಿ. ಪ್ರತಿಗೆ ಕೂಳ್ಳು ಕೊಟ್ಟಿರ್ತಾರ, ಉದ್ದು ಕೊಟ್ಟಿರ್ತಾರ, ದಪ್ಪ ಕೊಟ್ಟಿರ್ತಾರ, ಸಣ್ಣ ಕೊಟ್ಟಿರ್ತಾರ, ಅದೆಲ್ಲ ಹುಟ್ಟು ನಮ್ಮ ಕೈಲಿ ಇಲ್ಲ. ಆದ್ರೆ ಒಬ್ಬ ಮನುಷ್ಯ ಆದ್ಮೇಲೆ ಪ್ರತಿಯೊಬ್ಬರಿಗೂ ಅವನಿಗೊಂದು ಆಸೆ ಇರುತ್ತೆ. ನನಗೊಬ್ಬ ಹೆಣ್ಣು ಸಿಗಬೇಕು, ಮದ್ವೆ ಆಗ್ಬೇಕು, ಇವೆಲ್ಲ ಆಸೆ ಇರುತ್ತೆ. ನಿಮ್ಗೆ ಯಾವ ತರ ಆಸೆ ಇದೆ? ನನಗೆ ಚೆನ್ನಾಗಿ ನೋಡ್ಕೋತಾಳೆ ಗೊತ್ತಿಲ್ಲ ಸರ್. ಮನ್ಯಾಗ ನನ್ನ ಫ್ಯಾಮಿಲಿ ಚಲೋ ನೋಡ್ಕೋಬೇಕ್ರಿ, ಮಮ್ಮಿಗೆ ಅಪ್ಪಗ ಅಜ್ಜಿಗ ಎಲ್ಲರಿಗೆ ಚಲೋ ನೋಡ್ಕೋಬೇಕು. ನಾವೊಂಥರ ಸಣ್ಣ ಮಗು ಥರ ಇದೀನಿ ಸರ್. ಅಷ್ಟೊಂದು ನನಗೆ ಅವರಷ್ಟು ಯೋಚನೆ ಮಾಡೋ ಶಕ್ತಿ ಇಲ್ಲ, ಬಟ್ ನನ್ನ ಚೆನ್ನಾಗಿ ಪ್ರೀತಿಸ್ಬೇಕು ಸರ್. ಅವಳು ನನಗೆ ಎಷ್ಟು ಚಲೋ ಪ್ರೀತಿಸ್ತಾಳಲ್ಲ, ಅವಳು ಡಬಲ್ ನಾ ಪ್ರೀತಿಸ್ತೀನಿ. ಬಟ್ ಆಕೆ ಪ್ರೀತಿಸ್ತಾಳ ಅಂತೇಳಿ ನಾನು ಅವಳನ್ನ ಆಯ್ಕೆ ಮಾಡ್ಕೊ ತಪ್ಪಾತೈತಿ. ಅವಳಕ್ಕಿಂತ ಹೆಚ್ಚಾಗಿ ನಾ ಅವಳಿಗೆ ಪ್ರೀತಿಸ್ತೀನಿ ಸರ್. ಸಮಾಜದಲ್ಲಿ ನಿಂತ್ರೆ ಎಷ್ಟೊಂದು ಜನ ಇರ್ತಾರ್ರಿ, ಅವ್ರಿಗೆ ಈ ವೇದಿಕೆ ಮೂಲಕ ನೀವೇನು ಹೇಳಕ್ ಇಷ್ಟಪಡ್ತೀರಾ? 100 ಮಂದಿ ಅಂತಾರೆ ಸರ್. ಒಂದು ವರ್ಡ್ ಐತಿ, ಎಕ್ಸ್ಪೈರ್ ಟು ಇನ್ಸ್ಪೈರ್ ಬಿಫೋರ್ ವಿ ಎಕ್ಸ್ಪೈರ್ ಅಂತೇಳಿ, ಅದೇ ಥರ ಬದುಕಬೇಕು ಸರ್. ಕಾಲೇಜಲ್ಲಿ ನೀವು ಟೀಚಿಂಗ್ ಹೋಗ್ತಿರಲ್ಲ, ಹಾಂ ಸರ್, ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಯಾವ ಸಬ್ಜೆಕ್ಟ್ ತಗೊಂತೀರಾ ನೀವು? MSc ಫಿಸಿಕ್ಸ್ ಕ್ಲಾಸಲ್ಲಿ ತಗೋದು ನಾನು. ಮೆಥಮೆಟಿಕ್ಸ್ ಮತ್ತು ಸೈನ್ಸ್ ತೊಗೊಳ್ತೀನಿ ಸರ್. ಹೇಗಿದೆ
ಹೇಗಿರುತ್ತೆ ಕಾಲೇಜಲ್ಲಿ ನಿಮ್ಗೆ ಯಾವ ತರ ಟ್ರೀಟ್ ಮಾಡ್ತಾರೆ ಸ್ಟೂಡೆಂಟ್ಸ್? ಒಂದಿಷ್ಟು ಜನ ನಗ್ತಾರ, ಒಂದಿಷ್ಟು ಜನ ಗೌರವ ಕೊಡ್ತಾರ. ಸರ್ಗೆಲ್ಲ ಹಂಗೆ ಮಾಡಕ್ ಹೋಗ್ಬಾರ್ದು. ಮತ್ತು ಅವರೇ ಹೆಲ್ಪ್ನೂ ಮಾಡ್ತಾರೆ ಸರ್. ಈಗ ಚೇರ್ ತಂದಿಡೋದು, ಅದು ಡೆಸ್ಕ್ ಕುಳಿತವಲ್ಲ ಸರ್, ಅದು ತಂದಿಡ್ತಾರೆ ಸರ್, ಮ್ಯಾಗೆ ಪಾಠ ಹೇಳಕ್ಕಂತೇಳಿ ಟೆಸ್ಟ್ ತಂದು ಕೊಡ್ತಾರ. ಚಾಕ್ ಪೀಸ್ ಕೆಳಗಡೆ ಬಿದ್ದರೆ ಚಾಕ್ ಪೀಸ್ ಎದ್ದು ಕೊಡ್ತಾರ. ಒಳ್ಳೆ ಹುಡುಗರು ಸರ್. ಇಷ್ಟು ಪಾಸಿಟಿವಿಟಿ ತುಂಬಿದೆ ಅಂದ್ರೆ ಈ ವ್ಯಕ್ತಿನಲ್ಲಿ, ಎಲ್ಲರನ್ನ ನಗ್ನಗ್ತಾ ಖುಷಿಯಾಗಿ ಹೇಳ್ತಾರಪ್ಪ. ಆಕ್ಚುಲಿ ಈ ಸಮಾಜ ನಿಮ್ಮನ್ನ ಹೇಗ್ ನೋಡ್ಬೇಕು ಅನ್ನೋ ಆಸೆ ಇದೆ ನಿಮ್ಗೆ? ನಿಮ್ಮ ಮಗನ ತರ ನೋಡ್ರಿ ಸಾಕು. ಡೈರೆಕ್ಟ್ ಫಸ್ಟ್ ನಮ್ಮ ರಚ್ಚೋರ ಕೇಳ್ಬೋಣ. ರಚ್ಚು ಮ್ಯಾಮ್, ನೀವು ನಮ್ಗೆ ಅಚ್ಚುಮೆಚ್ಚು. ಥ್ಯಾಂಕ್ ಯು. ಇಲ್ಲ, ಕೆಲವೊಂದು ವಿಷಯಗಳನ್ನ ತುಂಬಾನೇ ಚೆನ್ನಾಗಿ ಮಾತಾಡಿದ್ರಿ ಅಂಡ್ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್. ಖುಷಿ ಆಯ್ತು. ಒಂದ್ ಗಂಡಿಗೆ ಒಂದ್ ಹೆಣ್ಣು ಇದ್ದೇ ಇರ್ತಾಳೆ, ಒಂದ್ ಹೆಣ್ಣಿಗೆ ಒಂದ್ ಗಂಡು ಇದ್ದೇ ಇರ್ತಾರೆ. ಎವ್ರಿ ಒನ್ ನೋಸ್ ಇಟ್ ಅಲ್ವಾ? ಎಸ್ ಮ್ಯಾಮ್. ನಾವೆಲ್ಲ ಕಾಯ್ತಿರ್ತೀವಿ ನೀವು ಆದಷ್ಟು ಬೇಗ ನಿಮ್ಗೂ ಒಂದು ಒಳ್ಳೆ, ನಿಮ್ಮಷ್ಟೇ ಒಳ್ಳೆ ಮನ್ಸಿರುವಂತ ಒಂದು ಹುಡುಗಿ ನಿಮ್ಮ ಜೀವನದಲ್ಲಿ ಬರ್ಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ರವಿ ಸರ್, ಒಳ್ಳೆ ಹೆಸರು ಕೊಟ್ಟವ್ರೆ ನಿಮಗೆ, ಉಲ್ಲಾಸ್ ಅಂತ ನಿಮ್ಮ ಮನೆಯವರು. ಥ್ಯಾಂಕ್ ಯು ಸರ್. ಹುಟ್ಟು ದರಿದ್ರ ಆದರೂ ಪರವಾಗಿಲ್ಲ, ಬದುಕು ಚರಿತ್ರೆ ಆಗಬೇಕು. ಸಾವಿನ ಬಗ್ಗೆ ಹೋಗ್ಲೇಬೇಡಿ, ಸತ್ಮೇಲೆ ನಾವೇ ಇರಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ನಾವೇನು ತಲೆ ಕೆಡಿಸ್ಬೇಕು. ಬದುಕು ಚರಿತ್ರೆ ಆಗ್ಬೇಕು ಯಾವಾಗಲೂ. ಎಸ್ ಸರ್. ಹಂಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಆಸೆ ಕನಸು ಇಲ್ಲಿ ಒತ್ಕೊಂಡು ಬಂದಿದ್ದೀರಲ್ವಾ, ಹಾಂ ಸರ್. ಇಲ್ಲಿಂದ ಒಂದು ದಾರಿ ಸಿಕ್ಕುತ್ತೆ. ಅದು ಈ ಸ್ಟೇಜ್ಗೆ ಇರೋ ತಾಕತ್ತು. ಎಕ್ಸಾಕ್ಟ್ಲಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಾನು ಡೈರೆಕ್ಟ್ ಆಗಿ ಏನ್ ಜೊತೆಗೆ ಇಷ್ಟಪಡ್ತೀನಿ. ಉಲ್ಲಾಸ್ ಅವರು ಬಂದು ನಿಮ್ಮ ಮುಂದೆ ಕತೆ ಎಲ್ಲ ಹೇಳಿದ್ದಾರೆ, ನಿಮಗೆ ಏನ್ ಅನ್ನಿಸ್ತು? ಪ್ರೀತಿಗೆ ಹೈಟು, ಕಲರು, ವೆಯ್ಟು ಇದು ಯಾವುದು ಮ್ಯಾಟ್ರ್ ಆಗಲ್ಲ. ಅದನ್ನ ಇವ್ರು ನಮಗೆ ಇನ್ನೂ ಚೆನ್ನಾಗಿ ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ರು. ಮುಖ ನೋಡಕ್ ಎಷ್ಟೇ ಚೆನ್ನಾಗಿದ್ರು ಮನ್ಸು ಕೆಟ್ಟದಾಗಿರೋರ್ನ ನಾವು ತುಂಬಾ ನೋಡ್ತೀವಿ ಇವತ್ತಿನ ಸೊಸೈಟಿಲಿ. ಹಾಗೆ ಹೀಸ್ ಲೈಕ್ ಎ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಅವ್ರ ಮಾತು ಕೇಳಿ ಎಷ್ಟು ಪಾಸಿಟಿವಿಟಿ ಇದೆ. ಸೊ ನಿಮ್ಮನ್ನ ಮೆಂಟರಿಂಗ್ ಮಾಡಬೇಕು ಅಂದ್ರೆ ಇಟ್ಸ್ ಲೈಕ್ ಸ್ಪೆಷಲ್ ಥಿಂಗ್ ಫಾರ್ ಆಲ್ ಆಫ್ ಅಸ್. ಯಾರಿಗೆ ನೀವು ಸಿಕ್ಕಿದ್ರು ಇಟ್ಸ್ ಅ ಸ್ಪೆಷಲ್ ಥಿಂಗ್. ಥ್ಯಾಂಕ್ ಯು. ಎಲ್ಲರ ಹತ್ರ ಹೋಗಿ ಯಾರು ಗುಲಾಬಿ ಕೊಡ್ತಾರೆ ನೋಡ್ಕೊಂಡು ಓಕೆ. ಹೋಗಿ. ಇದು ನನ್ನ ಹೃದಯದಿಂದ ಕೊಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮೊಟ್ಟ ಮೊದಲ ಬಾರಿಗೆ ಮೊದಲ ಸಂಚಿಕೆಯಲ್ಲಿ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ 10ಕ್ಕೆ 10 ಗುಲಾಬಿಗಳನ್ನು ಪಡ್ಕೊಂಡಿರೋದು ಯಾರು? ಒನ್ಸ್ ಅಗೇನ್ ಭರ್ಜರಿ ಬ್ಯಾಚುಲರ್ಸ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮುಂದಿನ ಬ್ಯಾಚುಲರ್ ಯಾರಪ್ಪ ಅಂತ ನೋಡುವಂತ ಸಮಯ. ಇವರು ಕೇಳಕ್ ಮುಂಚೆನೆ ಗಾಬರಿ ಆಗಿ ಹೋಗ್ತಾರೆ, ಕೇಳಕ್ ಮುಂಚೆನೆ ಎಲ್ಲಾ ಮರ್ತು ಹೋಗ್ತಾರೆ. ಮಕ್ಕಳನ್ನ ಇಟ್ಕೊಂಡು ರೀಲ್ಸ್ ಮಾಡಿ ಕರ್ನಾಟಕದ ತುಂಬಾ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಕಾಮಿಡಿ ಕಿಲಾಡಿಯ ಸೂಪರ್ ಟ್ಯಾಲೆಂಟೆಡ್ ಗಾಬರಿ ಸಿಂಗ್ ಭುವನೇಶ್ ಆನ್ ಸ್ಟೇಜ್. ಎಲ್ಲರ ಪ್ರಶ್ನೆ ಒಂದೇ, ಭುವನೇಶ್ ಯಾಕಿನ್ನು ಮದುವೆ ಆಗಿಲ್ಲ? ಇತ್ತೀಚಿನ ದಿನಗಳಲ್ಲಿ ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ. ಆಮೇಲೆ ನಾನು ಹೆಂಗೆ ಅಂದರೆ ಒಂದು ಸ್ವಲ್ಪ ಏನಾದರೂ ಸಾಧಿಸಿ ಮದುವೆ ಆಗನ ಅನ್ಕೊಂಡ್ಬಂದು ಇವತ್ತು ಏಜ್ ಆಗೋಗಿದೆ. ಭರ್ಜರಿ ಬ್ಯಾಚುಲರ್ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅದಕ್ಕೆಲ್ಲ ನಮ್ಮ ಗುರುಗಳಿದ್ದಾರೆ. ಪ್ರಪೋಸ್ ಮಾಡೋದು ಹೆಂಗೆ, ಪ್ರೀತಿ ಮಾಡೋದು ಹೆಂಗೆ ಅಂತ ಅವರೇ ಹೇಳ್ಕೊಡ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.